ಹಿಂಗ್ಯಾಕೆ ನಿಂತತಿ ಹುಡುಗಿ ಇವ ಲಲಿತಾ ಹಿಂಗ್ಯಾಕೆ ನಿಂತೇವ? ಅದ್ರಿ ಮಾವ, ಇನ್ನ ಇವರು ಬಂದಿದ್ದಿಲ್ರಿ, ಅದಕ್ಕೆ ಹಂಗ ನಿಂತ್ಕೊಂಡಿದ್ನಿ ರೀ. ಇನ್ನೂ ಬಂದಿಲ್ಲ? ನಿನ್ನೆ ರಾತ್ರಿ ಹೋಗಿನಲ್ಲವ? ಹ್ಞೂ ರೀ ಮಾವ, ನಿನ್ನೆ ರಾತ್ರಿನೇ ಹೋಗಿರ್ರಿ, ಇನ್ನೂ ಬಂದಿಲ್ರಿ. ಈ ಸೋಳೆ ಮಕ್ಕ ಅಲ್ಲ, ಮದುವೆ ಆಗಿದ್ದ ಹುಡುಗಿ ನಿನ್ನೆ ಬಿಟ್ಟು ಎಲ್ಲಿಗೆ ಹೋಗಿದ್ದಾನೆ? ಕುಡಿಯಕ್ಕೆ ಹೋಗಿರ್ತಾನೆ, ಇನ್ನೆಲ್ಲಿಗೆ ಗೊತ್ತಾನ? ಅದು ಬರ್ತಾನೆ ಅನ್ಸತ್ತೆ, ತಗೋಬಾ. ನೀನು ಉಂಡೇನ? ಹೋಗು ಒಂದು ಸ್ವಲ್ಪ ಹೊತ್ತು ಮಕ್ಕ ಹೋಗಂಗ. ಇಲ್ರಿ ಮಾವ, ಅದು ಸ್ವಲ್ಪ ಅಡುಗೆ ಮನೆಯೆಲ್ಲ ಭಾಳ ಇದಾಗಿತ್ತು ರೀ, ಅದೆಲ್ಲ ಸ್ವಚ್ಛ ಮಾಡಿದ್ನಿ ರೀ. ಅದಕ್ಕೆ ಇವ್ರು ಬಂದ್ರೆ ಒಟ್ಟಿಗೆ ಉಂಡ್ರಾತಂತಂದು ಕಾಯಕತ್ತಿದ್ನೆ. ನಿನ್ನೆ ರಾತ್ರಿನೇ ಹೋಗಿರ್ರಿ, ಮುಂಜಾನೆನೇ ಬಂದಿಲ್ಲ. ಎಲ್ಲಿಗೆ ಹೋಗ್ಯಾರ್ರಿ ಇವರು? ಅದು ಎಲ್ಲಿಗಿಲ್ಲವ, ಬರ್ತಾನೆ ತಗ. ಆಯ್ತು ರೀ ಮಾವ. ಮಾವ ಬಂದ್ರಿ ಇವರು. ಏಯ್ ಹುಚ್ಚು ಸುಳೆ ಮಗನೇ, ಎಲ್ಲಿಗೆ ಹೋಗಿದ್ದಿ? ಅಲ್ಲ ನಿನ್ನೆ ಮದುವೆ ಆಗಿದ್ದಿ, ನಿನ್ನೆ ಮದುವೆ ಆಗಿದ್ದಿ, ಪಾಪ ಹುಡುಗಿನ ಬಿಟ್ಟು ಹೋದವ, ಈಗ ಬರಕತ್ತಿಲ್ಲ, ಎಲ್ಲಿಗೆ ಹೋಗಿದ್ದಿ? ನಾನು ಫುಲ್ ಬ್ಯುಸಿಯಾಗಿದ್ದೆ, ಕೆಲಸ ಭಾಳ ಆಯ್ತಪ್ಪಾಜಿ, ಕೆಲ್ಸಕ್ಕೆ ಹೋಗಿದ್ದು, ಕೆಲ್ಸಕ್ಕೆ. ಅಯ್ಯೋ, ಇವ್ರು ಯಾಕೆ ಹಿಂಗೆ ಮಾತಾಡಕತ್ತಾರಲ್ಲ, ಕುಡ್ದಾರಂಗ? ಲೈ ಸುಳೆ ಮಗನೇ, ಕುಡ್ಕೊಂಬಂದೆ ಅಲ್ಲ ನಿನಗೆ? ಮದುವೆ ಆಗಿತ್ತು ನಿನಗೆ, ಕುಡ್ದು ಬಂದಿಲ್ಲ? ಇಲ್ಲ ಇಲ್ಲ, ನಾನು ಕುಡ್ದಿಲ್ಲ ನಾನು, ಹಂಗ ಸ್ವಲ್ಪ ಹಂಗೆ ಕುಡ್ದು ಬಂದೀನಿ ಅಷ್ಟೇ, ಸ್ವಲ್ಪ ಸ್ವಲ್ಪ ಇಟ್ಟೇ ಕೊಡ್ತೀನಿ. ಮಾವರ, ಇವ್ರು ಕುಡ್ಕೊಂಬಂದಾರ್ರಿ, ಇವ್ರ ಕುಡ್ದಾರಂಗ ಮಾತಾಡಕತ್ತಾರ? ಅದು ಅದು ಉನ್ಯವ ಕುಡ್ದು ಬಂದಾನ. ಅಲ್ರಿ, ಯಾಕೆ ಕುಡ್ಕೊಂಡ್ ಬಂದಾರ ಇವರು? ಯಾಕ್ರಿ ಕುಡಿದ್ರಿ? ಯಾರು ಕೇಳಕ? ನಾನು ಕುಡಿತೀನಿ, ಏನೇನೋ ಮಾಡ್ತೀನಿ, ಯಾಕೆ ಕುಡ್ದಿ ಅಂತ ಕೇಳ್ತೀನಿ ನನಗೆ? ಅಲ್ರಿ, ನಾನು ನಿಮ್ಮ ಹೆಂಡ್ತಿ ಇದೀನಿ, ಮತ್ತು ನೀವು ಕುಡ್ಕೊಂಬಂದ್ರೆ ಯಾಕೆ ಕುಡಿದ್ರಿ ಅಂತ ಕೇಳ್ಬೇಕಿಲ್ಲ. ನಿನ್ನೆ ಮದುವೆ ಆಗಿತ್ತು ನಿಮಗೆ, ನೋಡಿದ್ರೆ ಇವತ್ತು ಕಂಠ ಪೂರ್ತಿ ಕುಡ್ಕೊಂಬಂದಿರಲ್ಲ, ಯಾಕ? ಏನಾಯ್ತು? ಏನಾಯ್ತು? ಇದೇನು ಹೊಸ್ದಾಗಿ ಕೇಳ್ದಂಗೆ ಕೇಳಕತ್ತಿ? ಇದೇನು ಹೊಸ್ದಾಗಿ ಇವತ್ತು ಕುಡ್ಕೊಂಬಂದಿನಿ ನಾನು ದಿನ ಕುಡಿತೀನಿ, ಕುಡ್ದಿಲ್ಲ ಅಂದ್ರೆ ನನಗೆ ಕೈ ಕಾಲು ಆಡಲ್ಲ. ನನಗೆ ಕುಡಿಬೇಕು, ಕುಡ್ದಿಲ್ಲ ಅಂದ್ರೆ ಆಗಲ್ಲ ನನಗೆ. ಅಂದ್ರ ದಿನ ಕುಡಿತಾರ ಇವ್ರ? ಮಾವರ, ಮಾವರ, ನೀವು ಹಿಂಗೆ ನಿಂತ್ರ ಏನ್ರಿ ಅರ್ಥ? ಇವ್ರು ದಿನ ಕುಡಿತಾರ್ರಿ? ಹೌದು, ದಿನ ಕುಡಿತೀನಿ. ನೀನು ಯಾರು ಕೇಳಕ? ಮನೆ ಸೊಸೆಯಾಗ ಸುಮ್ಮನೆ ಬಾಯಿ ಮುಚ್ಕೊಂಡು ಬಿದಿರ್ಬೇಕು. ನಾನು ಕುಡಿತೀನಿ, ಏನಾರ ಮಾಡ್ತೀನಿ. ಅಯ್ಯಯ್ಯಯ್ಯ, ಏನಿದು ಮನ್ಯಾಗ ಪಂಚಾಯತಿ ಮಾಡ್ಕೊಂಡು ನಿಂತಿರಲ್ಲ? ಅದ ಉಂಡು ಮಧ್ಯಾಹ್ನ ಒಂಚೂರು ಮಕ್ಕಬೇಕಂತಂದ್ರ ಏನಿದು ಬಾಯಿ? ಅತ್ತೆರ, ನಿಮಗ ಕುಡ್ಕೊಂಬಂದನ್ರಿ, ದಿನ ಕುಡಿತಾರಂತ ಮಾವರು ಹೇಳಿದ್ರು, ಕರೆ ಬನ್ರಿ. ಅಯ್ಯ, ಮಾವರು ಹೇಳಿದ್ರು, ಹೌದು ಕುಡಿತಾನ ನನ್ನ ಮಗ, ಏನೀಗ? ಅತ್ತಿ, ಏನ್ರಿ ಅತ್ತಿ, ಕುಡಿದ್ರೆ ಏನಂತ ಕೇಳಕತ್ತಿರಲ್ಲ? ಅಲ್ಲ, ದಿನ ಕುಡಿತಾರಂದ್ರ ಮತ್ತೆ ಇವರು ದಗದಕ್ಕೆ ಹೋಗೋದು ಯಾವಾಗ? ಆಫೀಸಿಗೆ ಹೋಗ್ತಾರಂದ್ರಿ? ಅಯ್ಯೇ, ಈಕಿ ಹಂಗ ಈಗ ಡಾಕ್ಟರ್ಕಿ ಕಲ್ತ್ಬಿಟ್ಟಾಳ, ಓದಿಬಿಟ್ಟಾಳ ಈಕಿ ಕಿತ್ತಿಗಳಂಗ. ನಿನಗೆ ಆಫೀಸಿಗೆ ಹೋಗ ಕಂಡ ಸಿಗ್ತಾನ ಬಾ. ಆಫೀಸಿಗೆ ಹೋತಾನವ ಟೈಮ್ ಇದ್ದಾಗ. ನಿನಗೆ ಯಾಕೆ ಬೇಕು? ನನ್ನ ಮಗ ಕುಡಿಯವಲ್ಲಕ, ಏನಾರ ಮಾಡವಲ್ಲಕ, ನಿನ್ನ ಕೆಲಸ ಏನು? ಈ ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರ್ಬೇಕು, ಗೊತ್ತಾತಾ? ಏನ್ರಿ ಅತ್ತಿ, ಅಂದ್ರೆ ನಮಗೆ ಮೋಸ ಮಾಡಿದ್ರಿ ನೀವು? ನಿಮ್ಮ ಮಗ ಕುಡಿತಾನ? ನೀವು ಮಾತಾಡೋ ಲೆಕ್ಕದಾಗ ನೋಡಿದ್ರೆ ಅದೇನು ಕೆಲ್ಸಕ್ಕೆ ಹೋಗಕ್ಕೆ ಮನುಷ್ಯ ಅಲ್ಲ ಅನ್ಸುತ್ತೆ ಬಿಡ್ರಿ. ಅಂದ್ರೆ ಇನ್ನು ಏನೇನು ಸುಳ್ಳು ಹೇಳಿರಿ? ಏನು ನನಗೆ ಎದುರು ಮಾತಾಡಕತ್ತೇನ? ಸಂಪಾನಕ್ಕಿ ಇದ್ದಂಗಿದ್ದು ಗುಳ್ಳಿನಾರ ಇದ್ದಂಗೆ ಇವಾಗ ಜೋರು ಬಾರಿಗೆ ಮಾತಾಡ್ತಿ ಬಿಡು ನೀನು. ಮತ್ತೆ ಮಾತಾಡ್ತೀನಿ ರೀ ಅತ್ತಿ, ನೀವು ಸುಳ್ಳು ಹೇಳಿರಿ. ನಿಮ್ಮ ಮಗ ಕುಡಿತಾನ, ಮಾವನವ್ರನ್ನ ಕೇಳಿದ್ರೆ ತಲೆ ತಿಕ್ಸ್ಕೊಂಡು ನಿಂತಾರೆ, ಅದ್ರಾಗ ಅರ್ಥ ಆಕತಿ ಬಿಡ್ರಿ. ನನಗೇನು ಅಷ್ಟೇನು ದಡ್ಡಿ ಅಲ್ಲ ನಾನು. ದಿನ ಕುಡಿತಾರ, ಮನೆ ಬಗ್ಗೆ ಜವಾಬ್ದಾರಿ ಇಲ್ದಿರೋ ಬೇಜವಾಬ್ದಾರಿ ಮನುಷ್ಯ ಅಂತಂದು ಇದ್ರಾಗ ಗೊತ್ತಾಕತಿ. ಅಲ್ಲ, ನಿನ್ನೆ ಮದುವೆ ಆಗೈತಿ, ನಿನ್ನೆ ಮದುವೆ ಆಗಿರೋಕಿನ ಬುಟ್ಟು ಹೋಗ್ಯಾರಂದ್ರೆ ತಿಳ್ಕರಿ, ಎಷ್ಟು ಕುಡ್ತಕ್ಕೆ ದಾಸ ಆಗಿರ್ಬೇಕು ನಿಮ್ಮಗ ಅಂತತಗ ನನಗೆ ತಂದು ಕಟ್ಟಾಕಿರೇನ್ರಿ? ನೋಡ, ನೀನು ಬಾಯಿ ಬಂದಂಗೆಲ್ಲ ಮಾತಾಡ್ಕೋಗ್ಬಿಡ. ಏನು ಏನಾಯ್ತು? ಅವನ ಗಂಡು ಹುಡುಗ ಕುಡಿತಾನ, ಹೌದು, ಕುಡೆ ಚಟ ಐತಿ, ಮತ್ತೆ ಹೇಳಿದ್ರ ಎಣ್ಣೆ ಸಿಗ್ಲಿಲ್ಲ, ಅದಕ್ಕೆ ಮುಚ್ಚಿಟ್ಟು ಮದುವೆ ಮಾಡಿವಿ. ನೀನು ಈಗ ಬಂದಿಯಲ್ಲ ಬಿಡಿಸು. ಅತ್ತಿ, ಏನ್ರಿ ಅತ್ತಿ ನೀವು ಅವಾಗಲೇ ಮುಂಜಾನೆ ಅಡುಗೆ ಮನೆಯಾಗ ಹಂಗೆ ಮಾತಾಡಿದ್ರಿ. ಅಲ್ಲ, ನೀನು ಬೇಸ್ ಇಟ್ಕೋಬೇಕು ಗಂಡನ ಅಂತಂದು. ಅಲ್ಲ, ಇಷ್ಟು ವರ್ಷ ಎತ್ತು ಆಡಿಸಿ ಬೆಳೆಸಿರೋ ನಿಮ್ಮ ಮಾತ ಕೇಳಿಲ್ಲ, ಇನ್ನು ನನ್ನ ಮಾತು ಕೇಳ್ಬಿಡ್ತಾರನ್ರಿ? ಅದು ನಿನ್ನೆ ಮನೆ ಬಂದಿರೋಕ್ಕೆ ಮಾತು ಕೇಳ್ತಾರಂತ ಹೆಂಗೆ ಅನ್ಕಂಡ್ರಿ? ಯಾಕೆ ಕೇಳಲ್ಲವ? ನಮ್ಮೂರಾಗ ಎಲ್ಲ ಬಿಣ್ಣಾಣಿಗಿತ್ತಿ ಸಸ್ಯಾರು ಗಂಡನ ಕೈಯಾಗ ಇಟ್ಕೊಂಡಾರ. ನೀನು ಹಂಗ ಇಟ್ಕ, ನೀನು ನಿನ್ನ ಮಾತು ಕೇಳಂಗೆ ಮಾಡ್ಕೆ, ಕುಡ್ಲಾರ್ದಂಗೆ ಮಾಡ್ಕೆ. ಏನ್ರಿ ಮಾತಾಡಕತ್ತೀರಿ ನೀವು? ನಾನು ಇದನ್ನ ಬಿಡಲ್ಲ, ನಾನು ಹೋಗಿ ನಮ್ಮ ಹೋಗಿ ಹೇಳ್ತೀನಿ ಇವತ್ತ. ಹೇಳಿಕೆ ನನಗೇನಾಗಬೇಕು ನೋಡ? ನೀನು ನಿಮ್ಮ ಹೋಗಿ ಹೇಳಿ, ಈಗ ನೀನು ಏನಾದ್ರು ಹೋಗಿ ತವ್ರ ಮನೆ ಕುಂತೆ ಅಂದ್ರೆ ಇನ್ನು ನಿಮ್ಮಿಬ್ಬರು ತಂಗಿ ಮದುವೆ ಆಗ್ಬೇಕಲ್ಲ,
ಅವ್ರ ಮದುವೆ ಹೆಂಗಾಕತಿ ಯೋಚನೆ ಮಾಡ ಅಂದ್ರ ಎಲ್ಲ ಪ್ಲಾನ್ ಮಾಡಿನ ಹಿಂಗೆ ಮಾಡಿದ್ರೇನ್ರಿ ನೀವು ನಮ್ಮವ್ವ ನಮ್ಮವ್ನ ಮನೆಗೆ ಹೋಗಿ ನಾನು ಕುಂದ್ರಾಗಲ್ಲ ಅಂತಂದು ಹಿಂಗತೆ ಮೋಸ ಮಾಡಿದ್ರಿ ನೀವು ಅಯ್ಯಯ್ಯ ಏನು ಮೋಸ ಮಾಡಿದ್ ನಿನಗೆ ಬಾರಿ ಬಿಡು ನೀವೈನ ₹1 ವರದಕ್ಷಿಣೆ ಕೊಟ್ಟಿಲ್ಲ ಲೆಕ್ಕನಂಗೆ ನೋಡಿದ್ರ ಹೋಗಿ ಇವಾಗ ವರದಕ್ಷಿಣೆ ತರ್ಬೇಕು ನೀನು ಕುಡ್ದು ಬೀಳಾಕತ್ತಾನ ನಿಮ್ಮ ತಮ್ಮ ಇಂಥತ್ತಿನ ಮದುವೆ ಆಗಿನಿ ಮತ್ತು ವರದಕ್ಷಿಣೆ ಬೇರೆ ಕೇಳಾಕತ್ತೀರಿ ವರದಕ್ಷಿಣೆ ಕೇಳ್ಬೇಕು ಬಾಯನ ಬರ್ತೈತಲ್ಲ ನಿಮಗೆ ಮೋಸ ಮಾಡಿರಿ ನೀವು ಮೋಸ ನಮ್ಮವ್ ಗೊತ್ತಾತಂದ್ರ ನನ್ನ ಇಲ್ಲಿ 1 ನಿಮಿಷ ಬಿಡಲ್ಲಾಕಿ ಇವಾಗ ನೀವು ಹೇಳಿದ್ರಲ್ಲ ನಾನು ಇವಾಗ ತವ್ರ ಮನೆ ಕುಂತ್ಕಂದ್ರೆ ನನ್ನ ತಂಗಿಯರ ಗತಿ ಏನಂತಂದು ಅದೊಂದ ಕಾರಣಕ್ಕೆ ಸಹಿಸ್ಕೊಂಡಿರ್ಬೇಕಿಲ್ಲಿ ಹೆಂಗೋದ್ಲೋಣ ನೀವು ಭಾಳ ತಪ್ಪು ಮಾಡಿದ್ರಿ ಹುಡುಗಿ ಮನಸ್ಸು ನೋಯಿಸಿದ್ರಿ ಒಂದು ಹೆಣ್ಣಿನ ಮನಸ್ಸು ನೋಯಿಸಿದ್ರ ನಮಗೆ ಒಳ್ಳೇದಾಗತ್ತಂತ ಮಾಡಿ ಸುಮ್ಮನೆ ಇರ್ರಿ ಸಾಕು ನೀವೊಂದು ಬಂದ್ಬಿಟ್ರಂಗ ಸುಮ್ಮನೆ ಇರ್ರಿ ಏನು ಜಗತ್ನಾಗ ಯಾವ ಗಂಡಸು ಕುಡಂಗಿಲ್ಲನ ಬರೀ ಕುಡಿಯೋದಷ್ಟ ಅಲ್ಲ ನಮ್ಮ ತಕ 5 ಎಕರೆ ಹೊಲ ಐತಂತ ಸುಳ್ಳು ಹೇಳಿರಿ ಅವ ಯಾವ ರೊಕ್ಕ ಕೊಟ್ಟನಂತ ಹೇಳಿ ಅವನು ಹೇಳ್ದಂಗೆಲ್ಲ ಮಾಡಿರಿ ಸುಳ್ಳು ಆಸ್ತಿ ಪತ್ರ ತೋರಿಸಿರಿ ನಾಳೆ ಗೊತ್ತಾತಂದ್ರ ಏನಾಗತ್ತಂತ ಯೋಚನೆ ಮಾಡಿಯಾ ಕಂಪ್ಲೇಂಟ್ ಕೊಟ್ರೆ ಏನು ಮಾಡ್ತಿ ಕಂಪ್ಲೇಂಟ್ ಹೆಂಗೆ ಕೊಡ್ತಾರೆ ಅವರು ಕಂಪ್ಲೇಂಟ್ ಕೊಡ್ತಾರಂತ ಕಂಪ್ಲೇಂಟ್ ಹುಚ್ಚ ಮಂಗ್ಯ ಗೊತ್ತಿಲ್ಲ ನಿನಗೆ ಆಗಿನ ಕಾಲ ಅನ್ಕಂಡೆ ನೀನು ಈಗ ಎಲ್ಲ ಕಾಲ ಬದಲಾಗೈತಿ ಒಂದು ಸುಳ್ಳು ಹೇಳಿ ಮದುವೆ ಆದ್ರೂ ಪೊಲೀಸ್ರು ತಕೋತಾರ ಪೊಲೀಸ್ರು ತಕ ಬಾಡೆ ಏನ್ಲ ನೀನು ಮದುವೆ ಆಗಿ 2ನೇ ದಿನಕ್ಕೆ ಎಲ್ಲ ಗೊತ್ತಾಗಂಗೆ ಮಾಡಿದ್ಯಲ್ಲ ಒಂದು ಸ್ವಲ್ಪ ದಿನ ಹೆಂಗನ ಮಾಡಕ್ಕೆ ನೀ ಯಾಮರ್ಸ್ ಅಂತ ಹೇಳಿಲ್ಲ ನನಗೆ ಕುಡಿಬೇಕಂತ ಆಸೆ ಆಗಿತ್ತು ಒಂದು ವಾರದಿಂದನೂ ಕುಡ್ದಿದ್ದಿಲ್ಲ ಕುಡ್ದಿಲ್ಲ ನನಗೆ ಗೊತ್ತಿಲ್ಲ ಅಂತ ಮಾಡೇನ ಆತ ಹೋಗು ಹಿಂಗನ ಮಾಡಿ ಸಮಾಧಾನ ಮಾಡೋಕಕ್ಕಿಗೆ ಹೋಗು ಇದೇನು ಬೆಪ್ಪ ಹಿಂಗೆ ಹೇಳಿದ್ನಲ್ಲ ನನಗೆ ಕಂಜಿಗೆ ಬರಕತ್ತೈತಿ ಅವ್ರ ಮನೆಗೆ ನಾನು ಕಂಪ್ಲೇಂಟ್ ಕೊಟ್ಬಿಟ್ರ ನಿಮ್ಮಪ್ಪ ಹೇಳಿದ್ಮ್ಯಾಗ ನನಗೆ ಈಗ ಯಾಕೆ ಪುಕ್ ಅಂತತಿ ಕೊಡಂಗಿಲ್ಲ ಸುಮ್ಮನಿರ್ಲಿ ಅಲ್ಲ ಕಂಪ್ಲೇಂಟ್ ಕೊಟ್ರ ಏಕಿ ತವ್ರ ಮನೆಗೂ ಕುಂದಿರ್ತಾಳ ತವ್ರ ಮನೆಗೆ ಕುಂತ್ರ ಇನ್ನ ಇಬ್ರು ಖರ್ಚಾಗಾರದಾರ ಹಂಗೆಲ್ಲ ಕೊಡಂಗಿಲ್ಲ ಸುಮ್ಮನಿರಿ ಹಂಗಂತ್ಯ ಅದೆಲ್ಲ ಬಿಡು ಇವಾಗ ಬಡ ನನಗೆ ಬಂಗಾರ ಮಾಡಿಸ್ಕೊಡವೆ 20 ಲಕ್ಷ ಕೊಟ್ಟಾರ ಇಲ್ಲ ಹ್ಞೂನ್ಲೇ ಕೊಟ್ಟಾರ 20 ಅಲ್ಲ 25 ಲಕ್ಷ ಕೊಟ್ಟಾರ ಬಾ ಬಂಗಾರದ ಅಂಗಡಿಗೆ ಹೋಗಿ ಇವತ್ತು ಬಂಗಾರ ಮಾಡಿಸಿ ಹಾಕೆಂಬರಾನ ಇಲ್ಲ ಮಾಡಿಟ್ಟಿದ್ದ ತಗೊಂಬಂದ್ಬಿಡಮ್ಮ ಮಾಡಿಟ್ಟಿದ್ದ ತಂದ್ಬಿಡೋಣ ಹೌದಿಲ್ಲ ನಾಳೆನ ನಿನ್ನ ಗಂಡ ಮನೆಗೆ ಹೋಗಂತಿ ಮತ್ತೆ ಎಷ್ಟು ದಿನ ಅಂತ ಇಲ್ಲೇ ಇರಲ್ಲ ಆತ 1 ವಾರದ ಮೇಲೆ ಆತ್ ತಗ ಬಾ